Good evening, my dear student. Myself Soumya Hegde. Today I am discussing about electrochemistry. Okay, sorry. Today I am discussing of chemical kinetics. This is Sankalp Learning Solution. Today we are discussing chemical kinetics, another subtopic. Okay, so chemical kinetics ಅಲ್ಲಿ another subtopic ಅನ್ನ ತಗೊಳ್ತಿದ್ದೀವಿ, that is collision theory. Okay, collision theory of chemical reaction. collision theory ಏನು ಹೇಳುತ್ತೆ ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಇಟ್ ಈಸ್ ಡೆವಲಪ್ಡ್ ಬೈ ಮ್ಯಾಕ್ಸ್ ಟ್ರಾನ್ಸ್ ಅಂಡ್ ವಿಲಿಯಂ ಲೂಯಿಸ್. ಓಕೆ, ಒಂದು ರಿಯಾಕ್ಷನ್ ಥಿಯರಿ ಏನ್ ಹೇಳ್ತು, ಕೊಲೈಡ್ ಆದ್ರೆ ಏನಾಗುತ್ತೆ ಅಂತ ಹೇಳ್ತು ಅನ್ನೋದನ್ನ ನಾವು ಇಲ್ಲಿ ನೋಡ್ತೀವಿ. ಓಕೆ ಓಕೆ, ದ ನಂಬರ್ ಆಫ್ ಕೊಲಿಷನ್ ಪರ್ ಸೆಕೆಂಡ್ ಪರ್ ವಾಲ್ಯೂಮ್ ಆಫ್ ದ ರಿಯಾಕ್ಷನ್. ನಂಬರ್ ಆಫ್ ಕೊಲಿಷನ್ ಪರ್ ಸೆಕೆಂಡ್ಗೆ ಪರ್ ಯೂನಿಟ್ ವಾಲ್ಯೂಮ್ ಆಫ್ ದ ರಿಯಾಕ್ಷನ್ ಮಿಕ್ಸ್ಚರ್ ಈಸ್ known as collision frequency. It may be lower collision, few collision ಆಗ್ಬೋದು. ಇಟ್ ಮೇ ಬಿ ಹೈ ಕಾನ್ಸಂಟ್ರೇಷನ್ ಇದ್ರದ್ದು ಜಾಸ್ತಿ ಇರ್ಬೋದು. ಆದ್ರೆ ಏನಂತ ಕರಿತೀವಿ, ಎಷ್ಟು ಕೊಲಿಷನು ಎಷ್ಟು ವಾಲ್ಯೂಮ್ ಅಲ್ಲಿ ಎಷ್ಟು ಯೂನಿಟ್ ಆಫ್ ಟೈಮ್ ಅಲ್ಲಿ ಆಯ್ತು ಅನ್ನೋದನ್ನೇ ಕೊಲಿಷನ್ ಫ್ರೀಕ್ವೆನ್ಸಿ ಅಂತ ಕನ್ಸಿಡರ್ ಮಾಡಿದ್ವಿ ನಾವು. ಓಕೆ ಓಕೆ, ಮ್ಯಾಥಮೆಟಿಕಲಿ ಏನಂತ ಕರಿತೀವಿ, ಸಿಂಪಲ್ ಎ ಪ್ಲಸ್ ಬಿ ಪ್ರಾಡಕ್ಟ್ ಅನ್ನ ಕೊಡುತ್ತೆ. ದಟ್ ಈಸ್ ರೇಟ್ ಇಸ್ ಈಕ್ವಲ್ಸ್ ಟು ಎ ಬಿ ಇ ಮೈನಸ್ ಝಡ್ ಇ ಎ ಬೈ ಆರ್ ಟಿ ಅಂತ ಎಕ್ಸ್ಪ್ರೆಸ್ ಮಾಡಿದ್ವಿ ನಾವು. ಓಕೆ, ಸೊ ಕೊಲಿಷನ್ ಥಿಯರಿ ಏನ್ ಹೇಳುತ್ತೆ ಅಂತ ನೋಡೋಣ. ಇನ್ ವಿಚ್ ಮಾಲಿಕ್ಯೂಲ್ ಕೊಲೈಡ್ ವಿತ್ ಸಫಿಶಿಯಂಟ್ ಎನರ್ಜಿ. ಏನಾಗುತ್ತೆ, ಯಾವಾಗ ಎರಡು ಮಾಲಿಕ್ಯೂಲ್ ಇದಾವೆ ಸಫಿಶಿಯಂಟ್ ಎನರ್ಜಿಯಿಂದ ಹಿಂಗೆ ಒಂದಕ್ಕೊಂದು ಗುದ್ದುತ್ತೆ, ಕೊಲೈಡ್ ಆಗುತ್ತೋ, ದಟ್ ಈಸ್ ಥ್ರಿಶೋಲ್ಡ್ ಎನರ್ಜಿ ಆರ್ ಪ್ರಾಪರ್ ಓರಿಯಂಟೇಶನ್ ಅಂತ ಕರಿತೀವಿ. ಎಲ್ಲಾ ಎ ಪ್ಲಸ್ ಬಿ, ಎ ಮತ್ತೆ ಬಿಗಳು ಎಲ್ಲವೂ ಏನಾಗೋದಿಲ್ಲ, ಅಲ್ಲಿ ಕೊಲೈಡ್ ಆಗಿ ಪ್ರಾಡಕ್ಟ್ ಅನ್ನ ಕೊಡೋದಿಲ್ಲ, ಒಂದಕ್ಕೊಂದು ತಾಗದೇನೆ ಹಿಂಗೆ ಹೋಗ್ಬಿಡ್ಬೋದು ಕ್ರಾಸ್ ಆಗಿ. ನೋಡಿ ಕಾರ್ ನೋಡಿ, ಒಂದೊಂದು ಕೊಲೈಡ್ ಆಗಿದೆ, ಇನ್ನೊಂದು ಒಂದು ಬೈ ಪಾಸಿಂಗ್ ಒನ್ ಅನದರ್ ಆಗಿದೆ ಅಲ್ವಾ. ಸೊ ಒಂದು ಹೊಸ ಬಾಂಡ್ ಆಗ್ಬೇಕಂದ್ರೆ ಎಫೆಕ್ಟಿವ್ ಆಗಿ ಕೊಲೈಡ್ ಆಗ್ಬೇಕು. ಆ ಎಫೆಕ್ಟಿವ್ ಕೊಲಿಷನ್ ಅನ್ನ ಏನಂತ ಕರಿತೀವಿ, ಥ್ರಿಶೋಲ್ಡ್ ಎನರ್ಜಿ ಆರ್ ಪ್ರಾಪರ್ ಓರಿಯಂಟೇಶನ್ ಅಂತ ಕರಿತೀವಿ. ಈ ತರ ಆದ್ರೆ ಮಾತ್ರ ನನಗೇನಾಗುತ್ತೆ ಹೇಳಿ, ಒಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ವಿತ್ ಎರಡರ ಮಧ್ಯೆ ಏನಾಗುತ್ತೆ, ಒಂದು ಬಾಂಡ್ ಫಾರ್ಮೇಶನ್ ಆಗುತ್ತೆ. ರಿಯಾಕ್ಟಿಂಗ್ ಸ್ಪೀಶೀಸ್ ಅಲ್ಲಿ ಒಂದು ಹೊಸ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಇದನ್ನೇ ಏನಂತ ಕರಿತೀನಿ ನಾನು, ಇಫೆಕ್ಟಿವ್ ಕೊಲಿಷನ್. ಇವನ್ ದೋ ದೇರ್ ಆರ್ ಸೋ ಮೆನಿ ಕೊಲಿಷನ್ಸ್, ಅದರಲ್ಲಿ ಏನಾಗುತ್ತೆ, ಒಂದು ಪ್ರಾಪರ್ ಓರಿಯಂಟೇಶನ್ ಅಲ್ಲಿ ರಿಯಾಕ್ಟಿಂಗ್ ಸ್ಪೀಶೀಸ್ಗಳು ಕೊಲೈಡ್ ಆದಾಗ ಹೊಸ ಬಾಂಡ್ ಫಾರ್ಮೇಶನ್ ಆದ್ರೆ ಅದನ್ನ ಇಫೆಕ್ಟಿವ್ ಕೊಲಿಷನ್ ಅಂತ ಕನ್ಸಿಡರ್ ಮಾಡ್ತೀವಿ ನಾವು. ಓಕೆ, ಫಾರ್ ಎಕ್ಸಾಂಪಲ್ ಈಗ CH3Br. ಓಕೆ, OH ಮೈನಸ್ ಏನ್ ಕೊಡುತ್ತೆ, CH3OH ಮತ್ತೆ Br. ಓಕೆ, ಈ ಎ ಮತ್ತೆ ಬಿ ಸಿ ಗಳೇನು ಇಲ್ಲಿ ನೋಡಿ, ಈ ಪಿಕ್ಚರ್ ಕಾಣಿಸ್ತಿದ್ದಾವೆ. ಇಲ್ಲೊಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗ್ಬೇಕು ಅಂದ್ರೆ ಫಸ್ಟ್ ಸಿ ಬರಬಾರ್ದು, ಎಗೆ ಬಿ ಸಿಕ್ಕಿ ಒಂದು ಇಂಟರ್ಮೀಡಿಯೇಟ್ ಫಾರ್ಮೇಶನ್ ಆಗಿ ಆಮೇಲೆ ಏನಾಗ್ಬೇಕು ಹೇಳಿ, ಪ್ರಾಡಕ್ಟ್ ಆಗಿ ಕನ್ವರ್ಟ್ ಆಗ್ಬೇಕು. ಅಂದ್ರೆ ಇಲ್ಲಿ ನೋಡಿ, ಈಗ ಈ ಬ್ರೋಮೈಡ್ ಏನಿದೆಯಲ್ಲ, ಇದು ಬ್ರೋಮೈಡ್ಗೆ ಯಾರು ಸಿಗ್ಬೇಕು ಹೇಳಿ, ಪ್ರಾಪರ್ ಇದು ಇಂಪ್ರಾಪರ್ ಓರಿಯಂಟೇಶನ್. ಈ ಕಡೆ ಬ್ರೋಮೈಡ್ ಬರಬಾರ್ದು, ಯಾರಿಗೆ ಬರ್ಬೇಕು ಹೇಳಿ, ಇಲ್ಲಿಗ ಇಲ್ಲಿ ಪ್ರಾಪರ್ ಓರಿಯಂಟೇಶನ್ ಆಗ್ತಿದೆ. OH ಅನ್ನ ಏನಾಗ್ಬೇಕು, ಬಿಡ್ಬೇಕದು, ಈ ಕಡೆಯಿಂದ ಬಂದು ಪ್ರಾಪರ್ ಓರಿಯಂಟೇಶನ್ ಅಲ್ಲಿ ಕೊಲೈಡ್ ಆಗ್ಬೇಕು. ಈ ಬಾಂಡ್ ಬ್ರೋಮಿಂದು ಬ್ರೇಕ್ ಆಗ್ಬೇಕು. ಅಂದ್ರೆ ಹೆಂಗಾದ್ರೂ ಹೊಡ್ಕೊಂಡ್ರಲ್ಲ ಏನಾಗೋದಿಲ್ಲ ಹೇಳಿ, ಆಕ್ಸಿಡೆಂಟ್ ಆಗಿ ನಮ್ಗೆ ಬಾಂಡ್ ಫಾರ್ಮೇಶನ್ ಆಗೋದೇ ಇಲ್ಲ. ಯಾವಾಗ ಪ್ರಾಪರ್ ಓರಿಯಂಟೇಶನ್ ಇದೆಯೋ ಅವಾಗ ಮಾತ್ರ ಏನಾಗುತ್ತೆ, ನಮಗೆ ಬೈ ಪ್ರಾಡಕ್ಟ್ಗಳು ಬರ್ತವೆ. ರಿಯಾಕ್ಷನ್ ಡಸಂಟ್ ಆಕರ್ ಇನ್ if orientation is incorrect. Orientation correct ಆಗಿಲ್ಲ ಅಂದ್ರೆ this reaction will not takes place. Thank you.